Hello everyone, welcome back to Namalax Bengaluru Presents Current Issue of the Day episode number 241. So ಇವತ್ತಿನ ಎಪಿಸೋಡಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಅ ಮೇಜರ್ ಟೆರರ್ ಪ್ಲಾಟ್ ಫಾಯ್ಲ್ಡ್ ಇನ್ ಡೆಲ್ಲಿ NCR. ಏನಪ್ಪ ಇದು ಅಂದರೆ ಸೆಕ್ಯೂರಿಟಿ ಏಜೆನ್ಸೀಸ್ ಬಸ್ಟ್ ಮ್ಯಾಸಿವ್ ಟೆರರ್ ಮಾಡ್ಯೂಲ್ ಇನ್ ಫರೀದಾಬಾದ್ ವೇರ್ ದೇ ಸೀಸ್ಡ್ 360 kg explosives and preventing catastrophic attack on the national capital. ನಾವು ಅಂದ್ಕೊಂಡಿದ್ವಿ ಇಟ್ ಈಸ್ ಗೋಯಿಂಗ್ ಟು ಪ್ರಿವೆಂಟ್ ಕ್ಯಾಟಸ್ಟ್ರಾಫಿಕ್ ಅಟ್ಯಾಕ್ ಆನ್ ದ ನ್ಯಾಷನಲ್ ಕ್ಯಾಪಿಟಲ್, ಬಟ್ ಡಿಸ್ಪೈಟ್ ಆಲ್ ದೀಸ್ ಥಿಂಗ್ಸ್ ಡೆಲ್ಲಿ ರೆಡ್ ಫೋರ್ಟಲ್ಲಿ ಒಂದು ಸ್ಲೋ ಮೂವಿಂಗ್ ಕಾರಲ್ಲಿ ಏನಾಗಿದೆ, ಟೆರರ್ ಅಟ್ಯಾಕ್ ಆಗಿಬಿಟ್ಟಿದೆ, ವಿಚ್ ಹಸ್ ರಿಸಲ್ಟೆಡ್ ಇನ್ 13 deaths ಪ್ಲಸ್ 30+ ಇಂಜುರೀಸ್. ಓಕೆ, ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ಆ್ಯಂಟಿ ಟೆರರ್ ಸ್ಕ್ವಾಡ್ ಅವರು, ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅವರು ಇದನ್ನೆಲ್ಲ ಬೈಪಾಸ್ ಮಾಡಿ ಒಂದು ಟೆರರ್ ಅಟ್ಯಾಕ್ ಆಗಿದೆ. ಇದರ ಬಗ್ಗೆ ಆಮೇಲೆ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ, ಜೊತೆಗೆ ಯಾಕೆ ಇಂಡಿಯಾ ಅಂಡರ್ ಥ್ರೆಟ್ ಇದೆ ಅಂತಲೂ ಕೂಡ ಡಿಸ್ಕಸ್ ಮಾಡ್ತೀನಿ. ಬಟ್ ಇವಾಗ ಡೆಲ್ಲಿ ಮಾಡಲಲ್ಲಿ ಏನನ್ನ ಬರ್ಸ್ಟ್ ಮಾಡಿದ್ರು ಅಂತ ನೋಡೋಣ. ಫಸ್ಟ್ ಒನ್, ಆಪರೇಷನ್ ಬ್ರೇಕ್ ಥ್ರೂ ಅಂತ. ಮಂತ್ಸ್ ಆಫ್ ಸರ್ವೇಲೆನ್ಸ್ ಬೈ ಜಮ್ಮು ಆ್ಯಂಡ್ ಕಾಶ್ಮೀರ್ ಪೊಲೀಸ್, ಹರಿಯಾಣ ಪೊಲೀಸ್ ಆ್ಯಂಡ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಯೂನಿಟ್ಸ್ ಲೆಡ್ ಟು ದಿಸ್ ಕ್ರ್ಯಾಕ್ ಡೌನ್. ಬರೀ ಡೆಲ್ಲಿ ಅಷ್ಟೇ ಅಲ್ಲ, ದಿಸ್ ಈಸ್ ಅ ಟ್ರಾನ್ಸ್ಟೇಟ್ ಆ್ಯಂಡ್ ಟ್ರಾನ್ಸ್ಬೌಂಡರಿ, ವೆರಿ ಇಂಪಾರ್ಟೆಂಟ್ ಇದು, ಟ್ರಾನ್ಸ್ಟೇಟ್ ಮತ್ತು ಟ್ರಾನ್ಸ್ಬೌಂಡರಿ ಮಿಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಟ್ರಾನ್ಸ್ಟೇಟಲ್ಲಿ ಡೆಲ್ಲಿ, ಪಂಜಾಬ್, ಹರಿಯಾಣ, ಜಮ್ಮು ಆ್ಯಂಡ್ ಕಾಶ್ಮೀರ್, ಟ್ರಾನ್ಸ್ಬೌಂಡರಿಯಲ್ಲಿ ದೇ ಆರ್ ಕನೆಕ್ಟೆಡ್ ವಿತ್ ISKP ಅಂದರೆ ಐಸಿಸ್ ಖೊರಾಸನ್ ಪ್ರೊವಿನ್ಸಿ ಕನೆಕ್ಟ್ ಆಗಿದ್ದಾರೆ. ಸೊ ಏನಪ್ಪ ಅಂದರೆ ಇದರಲ್ಲಿ ಸಸ್ಪೆಕ್ಟ್ಸ್ ಫ್ರಮ್ ಪುಲ್ವಾಮಾ ರಿಲೊಕೇಟೆಡ್ ಟು ಹರಿಯಾಣ ಪೋಸಿಂಗ್ ಆಸ್ ಮೆಡಿಕಲ್ ಪ್ರೊಫೆಷನಲ್ಸ್ ಆಪರೇಟಿಂಗ್ ಫ್ರಮ್ ದ ರೆಂಟೆಡ್ ಫರೀದಾಬಾದ್ ಅಪಾರ್ಟ್ಮೆಂಟ್ ಡಿಸ್ಗೈಸ್ಡ್ ಆಸ್ ಮೆಡಿಕಲ್ ಸಪ್ಲೈಸ್ ಸ್ಟೋರೇಜ್ ಅಂತ. ಸೊ ಡೆಲ್ಲಿಯಲ್ಲಿ 290 kg ಎಕ್ಸ್ಪ್ಲೋಸಿವ್ನ ಇದು ಮಾಡಿದರೆ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ 2900 kg ಆಫ್ ಎಕ್ಸ್ಪ್ಲೋಸಿವ್ಸ್ ಪ್ಲಸ್ 5 kg ಹೆವಿ ಮೆಟಲ್ಸ್ ಎಕ್ಸೆಟ್ರಾ ಕೂಡ ಕಂಡಿದ್ದಾರೆ. ಸೊ ನೋಡಿ, ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಡೆಲ್ಲಿಯಲ್ಲಿ ಯಾವ ರೀತಿ ಕನೆಕ್ಷನ್ ಇದೆ ಅಂತ. ಸೊ ಮೇಜರ್ ಮ್ಯಾಸಿವ್ ಸೀಸರ್ ಏನಪ್ಪ ಅಂತಂದರೆ, ಟೋಟಲಾಗಿ ಡೆಲ್ಲಿಯಲ್ಲಿ ಎಷ್ಟು ಸಿಕ್ಕಿದೆ ಅಂದರೆ 360 kg ಅಮೋನಿಯಂ ನೈಟ್ರೇಟ್ ಇನ್ ಪ್ಲಾಸ್ಟಿಕ್ ಕಂಟೈನರ್ಸ್ ಕ್ಯಾಪೇಬಲ್ ಆಫ್ ಕ್ರಿಯೇಟಿಂಗ್ ಮಲ್ಟಿಪಲ್ IEDs. ಮುಂಚೆ ಏನಾಗ್ತಿತ್ತು ಅಂದರೆ IEDನ ಮುಂಚೆನೇ ಕ್ರಿಯೇಟ್ ಮಾಡಿ ಸೆಂಡ್ ಮಾಡಲಾಗ್ತಾಯಿತ್ತು ಟೆರರಿಸ್ಟಿಗೆ ಅಟ್ಯಾಕ್ ಕ್ಯಾರಿ ಮಾಡೋದಕ್ಕೆ. ಬಟ್ ಇವಾಗ ಏನಾಗ್ತದೆ ಅಂತಂದರೆ ಟ್ರೈನಿಂಗ್ ಕೊಡಲಾಗ್ತಾಯಿದೆ ಅವರಿಗೆ. ಏನಂತಂದರೆ ರಾ ಮಟೀರಿಯಲ್ಸ್ ಏನೇನಿದೆ IED ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅದ್ರ ಮೇಲೆ ಟ್ರೈನಿಂಗ್ ಕೊಡ್ತಾರೆ. ಸೊ ರ್ಯಾಡಿಕಲೈಸೇಷನ್ ಮಾಡ್ತಾರೆ, ಅದನ್ನ ಯೂಸ್ ಮಾಡಿಕೊಂಡು IEDನ ಕ್ರಿಯೇಟ್ ಮಾಡ್ತಾರೆ. ಸೊ ಮೇಜರ್ ಅಮೋನಿಯಂ ನೈಟ್ರೇಟ್, ಸೊ ಮೇಜರ್ ರಾ ಮಟೀರಿಯಲ್ ಫಾರ್ ದಿಸ್ IED ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇರುವಂಥ ರಾ ಮಟೀರಿಯಲ್ಸ್ 360 kg ಸಿಕ್ಕಿದೆ ಡೆಲ್ಲಿಯಲ್ಲಿ. ದೆನ್ ಅದ್ರ ಜೊತೆಗೆ ವೆಪನ್ಸು ಕೂಡ ಸಿಕ್ಕಿದೆ. ಒಂದು AK ಸೀರೀಸ್ ರೈಫಲ್, 1 ಪಿಸ್ತೂಲ್ ಆಫ್ 9mm ಆ್ಯಂಡ್ 4 ಮ್ಯಾಗಝೀನ್ಸ್ ಆ್ಯಂಡ್ 200+ ಅಮ್ಯುನಿಷನ್ ರೌಂಡ್ಸ್ ಎಲ್ಲ ಕೂಡ ಸಿಕ್ಕಿದೆ. ನೆಕ್ಸ್ಟ್ IED ಕಾಂಪೊನೆಂಟ್ಸ್, 20+ ಎಲೆಕ್ಟ್ರಿಕ್ ಟೈಮರ್ಸ್, 24 ರಿಮೋಟ್ ಕಂಟ್ರೋಲ್ಸ್, ಡಿಟೋನೇಟರ್ಸ್, ವಯರ್ಸ್, ಪ್ರೆಷರ್ ಸ್ವಿಚಸ್, ಬ್ಯಾಟ್ರೀಸ್, ಆಲ್ಮೋಸ್ಟ್ ಎಲ್ಲ ಒಂದು ರೀತಿಯಾದಂಥ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು, ನೀವು ಚಿಕ್ಕದಂಥ ಒಂದು ಫ್ಯಾಕ್ಟರಿ ಅಂತ ಹೇಳ್ಬೋದು. ಏನಂದರೆ ಒಂದು IED ಪ್ರಿಪೇರ್ ಮಾಡೋದಕ್ಕೋಸ್ಕರ ಯಾವ ರೀತಿ ಪ್ಲಾಂಟ್ ಮಾಡಿ ಟೈಮರ್ ಯೂಸ್ ಮಾಡ್ಕೊಂಡು ಯಾವಾಗ ಬ್ಲಾಸ್ಟ್ ಮಾಡಬೇಕು ಎಲ್ಲದನ್ನು ಕೂಡ ಡಿಸೈಡ್ ಮಾಡ್ಕೊಂಡು ಬಂದಿರೋ ಥರ ಇತ್ತು ಅದು. ಎವಿಡೆನ್ಸ್ ಏನಪ್ಪ ಅಂತಂದರೆ 8 ಲಾರ್ಜ್ ಸೂಟ್ ಕೇಸಸ್, ಫೋನ್ಸ್, ಹಾರ್ಡ್ ಡ್ರೈವ್ಸ್ ಶೋಯಿಂಗ್ ಫಾರಿನ್ ಹ್ಯಾಂಡ್ಲರ್ಸ್ ಕಮ್ಯುನಿಕೇಷನ್ ಎಲ್ಲ ಸಿಕ್ಕಿದೆ. ಫಾರಿನ್ ಹ್ಯಾಂಡ್ಲರ್ಸ್ ಎಸ್ಪೆಷಲಿ ಬಿಲಾಂಗಿಂಗ್ ಟು ಜೈಷ್ ಎ ಮೊಹಮ್ಮದ್ ಆಫ್ ಪಾಕಿಸ್ತಾನ್ ಮತ್ತು ISKP ಆಫ್ ಅಫ್ಘಾನಿಸ್ತಾನ್. ನೋಡಿ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಲೆವೆಲ್ಲೇ ಮೂವ್ ಆಗ್ತಾ ಇದೆ ಅಂತ. ಇಲ್ಲಿ ನೋಡಿ, ಡೆಲ್ಲಿ ಟೆರರ್ ಪ್ಲಾಟ್ ಈ 360 kg ಜೊತೆಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ 2900 kg ಎಕ್ಸ್ಪ್ಲೋಸಿವ್ನು ಕೂಡ ಸೀಸ್ ಮಾಡಿದ್ದಾರೆ. ಅಸಾಲ್ಟ್ ರೈಫಲ್ ಕೂಡ ಸೀಸ್ ಮಾಡಿದ್ದಾರೆ. ದೆನ್ 360 kg ಅಹಮದಾಬಾದಲ್ಲಿ ನೈಟ್ರೇಟು, ಅಮೋನಿಯಂ ನೈಟ್ರೇಟು ಎಕ್ಸೆಟ್ರಾ. ನೆಕ್ಸ್ಟ್ ರೀಸೆಂಟಾಗಿ ನಿನ್ನೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಏನಪ್ಪ ಅಂದರೆ ಗುಜರಾತಲ್ಲಿ ರೈಸಿನ್ ಯೂಸ್ ಮಾಡಿಕೊಂಡು ಟೆರರ್ ಅಟ್ಯಾಕ್ ಮಾಡ್ಬೇಕಂತ ಇದ್ರು, ಕೆಮಿಕಲ್ ಟೆರರಿಸಮ್ ಮಾಡ್ಬೇಕಂತ ಇದ್ರು ರೈಸಿನ್ ಯೂಸ್ ಮಾಡಿಕೊಂಡು, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಟಾಕ್ಸಿನ್ ಮಟೀರಿಯಲ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವನ್ನೆಲ್ಲ ಯೋಚನೆ ಮಾಡಿದಾಗ ದೇರ್ ಇಸ್ ಕೈಂಡ್ ಆಫ್ ಎ ಕೋಆರ್ಡಿನೇಟೆಡ್ ಅಟ್ಯಾಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀನಿ ಏನಿದು ಕೋಆರ್ಡಿನೇಟೆಡ್ ಅಟ್ಯಾಕ್, ಯಾರು ಇದರಿಂದ ಇದಾರಂತ. ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಈ ಜೈಷ್ ಎ ಟೆರರ್ ಪ್ಲಾಟಲ್ಲಿ ಇಂಪಾರ್ಟೆಂಟ್ ಯಾರಪ್ಪ ಅಂದರೆ ಇನ್ವಾಲ್ವ್ ಆದರು ಅಂದರೆ, ಫಸ್ಟು ಇಬ್ಬರು ಡಾಕ್ಟರ್ಸೇ. ಸೊ ಗುಜರಾತ್ ಕೇಸಲ್ಲೂ ಕೂಡ ಡಾಕ್ಟರ್ ಇದ್ದರು, ಮೊಯಿಯುದ್ದೀನ್ ಅಹಮದ್ ಅಂತ ಇದ್ದರು. ಇದರಲ್ಲಿ ಯಾರಪ್ಪ ಡಾಕ್ಟರ್ ಅಂದರೆ ಡಾಕ್ಟರ್ ಆದಿಲ್ ಅಹಮದ್ ರಾಥರ್, who is an MBBS student from Jammu and Kashmir working in private university hospital in Faridabad, main operative behind coordinating and logistics. ಇವರು ಇದರಲ್ಲಿ MBBS ಆಫೀಸರ್ ಡಾಕ್ಟರು, ಈಸ್ ಆಲ್ಸೋ ವರ್ಕಿಂಗ್ ಆಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ? ಇನ್ ಯೂನಿವರ್ಸಿಟಿ ಹಾಸ್ಪಿಟಲ್ ಇನ್ ಫರೀದಾಬಾದ್. ನೋಡಿ, ಒಬ್ಬ ಪ್ರೊಫೆಸರ್, ಎಜುಕೇಟೆಡ್, ಲಿಟ್ರೇಟ್ ಡಾಕ್ಟರ್ ಈ ರೀತಿಯಾಗಿ ಮಾಡ್ತಿರ್ತಾರೆ ಅಂದರೆ ಆಬ್ವಿಯಸ್ಲಿ ಇಲ್ಲಿಟ್ರೇಟ್ ಪೀಪಲ್ ಬಿಕಾಸ್ ಆಫ್ ದಿಸ್ ಡಾಕ್ಟರ್ನೇಷನ್ ಈಸಿಲಿ ಅದಕ್ಕೆಲ್ಲ ಮುಂದೆ ಹೋಗ್ತಾರೆ. ಓಕೆ, ಸೊ ಮುಂಚೆ ಏನು ಹೇಳ್ತಾರೆ ಅಂದರೆ
ಟೆರರಿಸಮ್ ಯಾವಾಗ ಆಗುತ್ತೆ ಅಂದರೆ ವೆನ್ ದೆರ್ ಇಸ್ ಲ್ಯಾಕ್ ಆಫ್ ಎಜುಕೇಷನ್ ಅಥವಾ ಲಿಟ್ರಸಿ ಅಂತ ಹೇಳ್ತಿದ್ರು. ಬಟ್ ಇವಾಗ ಕೇಸಲ್ಲಿ ಏನಾಗ್ತದೆ ಅಂದರೆ ಎಜುಕೇಷನ್ ಇದೆ, ಟೆರರಿಸಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಜುಕೇಟೆಡ್ ಇಂಡಿವಿಜುವಲ್ಸ್ ಆರ್ ಬಿಕಮಿಂಗ್ ಮೋರ್ ರ್ಯಾಡಿಕಲೈಸ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಡಾಕ್ಟರ್ ಆದಿಲ್ ರಶೀದ್ ಅಹಮದ್ ರಾತರ್. ಇನ್ನೊಂದು ಡಾಕ್ಟರ್ ಯಾರಂದರೆ ಮುಜಮ್ಮಿಲ್ ಶಕೀಲ್, ಮೆಡಿಕಲ್ ಪ್ರಾಕ್ಟಿಷನರ್ ಲಿಂಕ್ ಟು ಪ್ರೊಕ್ಯೂರ್ಮೆಂಟ್ ಆಫ್ ಕೆಮಿಕಲ್ ಆ್ಯಂಡ್ ಮ್ಯಾನೇಜಿಂಗ್ ಲೋಕಲ್ ಸೇಫ್ ಹೌಸ್ ಅಂತ. ನೋಡಿ ಯಾವ ರೀತಿ ಕನೆಕ್ಷನ್ ಇದೆ. ಒಬ್ಬರು ಡಾಕ್ಟರು ಮೇನ್ ಪ್ರೊಕ್ಯೂರ್ಮೆಂಟ್ ಮಾಡ್ತಾನೆ, ಇನ್ನೊಬ್ಬನು ಮೆಡಿಕಲ್ ಪ್ರಾಕ್ಟಿಷನರ್ ಅದನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳೋದಾಗಲಿ ಮ್ಯಾನೇಜ್ ಮಾಡೋದಾಗಲಿ. ಜೊತೆಗೆ ಪುಲ್ವಾಮಾ ಅಸೋಸಿಯೇಟ್ಸ್, ಪುಲ್ವಾಮಾ ಅಟ್ಯಾಕಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರಲ್ಲ, ಜೈಷ್ ಎ ಮೊಹಮ್ಮದ್ ಅವರೆಲ್ಲ, ಸೆವೆರಲ್ ಇಂಡಿವಿಜುವಲ್ಸ್ ಹೂ ಆರ್ ಅಬ್ಸ್ಕಾಂಡಿಂಗ್ ಸಸ್ಪೆಕ್ಟೆಡ್ ಆಫ್ ಫೆಸಿಲಿಟೇಟಿಂಗ್ ಫಂಡ್ಸ್ ಆ್ಯಂಡ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಮೂವ್ಮೆಂಟ್. ನೋಡಿ ಪುಲ್ವಾಮಾ ಅಂತ ಘೋರ ಹತ್ಯೆ ಆಗಿತ್ತು ಆ ಟೈಮಲ್ಲಿ ಇಂಡಿಯನ್ ಫೋರ್ಸಸ್ ಮೇಲೆ, ಅದರಲ್ಲಿ ಇನ್ವಾಲ್ವ್ ಆದರೂ ಕೂಡ ಇದರಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಯಾವ ರೀತಿ ಕನೆಕ್ಷನ್ ಬೆಳೀತಾ ಇದೆ ನೋಡಿ. ಇಂಟ್ರೋಗೇಷನ್ ರಿವೀಲ್ಡ್ ಲಿಂಕ್ಸ್ ಟು ಫಾರಿನ್ ಬೇಸ್ಡ್ ಹ್ಯಾಂಡ್ಲರ್ಸ್ ಇನ್ ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್ ಪಾಸಿಬಲಿ ಅಫಿಲಿಯೇಟೆಡ್ ವಿತ್ ISKP ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಪ್ರಾವಿನ್ಸ್ ಜೊತೆಗೆ ಕನೆಕ್ಷನ್ ಇದ್ದಾರೆ, ಪ್ಲಸ್ ಜೈಷ್ ಎ ಮೊಹಮ್ಮದ್ ಜೊತೆಗೆ ಕನೆಕ್ಷನ್ ಇದ್ದಾರೆ. ಓಕೆ, ಸೊ ನೋಡಿ ಡಿಫ್ರೆಂಟ್ ಒಂದು ರೀತಿಯಾದಂಥ MNC ಕಂಪನಿ ಥರ ಮಾಡ್ತಾ ಇದ್ದಾರೆ, ಆನ್ಸೈಟಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವರು. ಓಕೆ, ನೆಕ್ಸ್ಟ್ ಫಾರಿನ್ ಟೆರರ್ ಫಸ್ಟ್ ಏನಪ್ಪ ಅಂದರೆ ISKP ಕನೆಕ್ಷನ್. ISKP ಅಂದರೆ ಇಟ್ ಈಸ್ ಅ ಅಫಿಲಿಯೇಟ್ ಆಫ್ ಇಸ್ಲಾಮಿಕ್ ಸ್ಟೇಟ್ ಅಫಿಲಿಯೇಟ್. ಅದು ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರಾಸನ್ ಪ್ರಾವಿನ್ಸ್ ಈಸ್ ಎಮರ್ಜಿಂಗ್ ಆ್ಯಸ್ ಅ ಕೀ ಡಿಜಿಟಲ್ ರಿಕ್ರೂಟರ್ ಫಾರ್ ಎಜುಕೇಟೆಡ್ ಸೌತ್ ಏಷ್ಯನ್ ಯೂತ್ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಆಗಿ ಐಸಿಸ್ ಮೇಜರ್ ಆಗಿ ಇರಾಕ್ ಮತ್ತು ಸಿರಿಯಾದಲ್ಲಿತ್ತು, ಅಲ್ಲಿ ರಿಕ್ರೂಟ್ ಮಾಡ್ತಾಯಿದ್ರು. ಇವಾಗ ಅದು ಐಸಿಸ್ ಮೇಜರ್ ಆಗಿ ತನ್ನ ಫುಟ್ ಹೋಲ್ಡ್ನ ಕಳ್ಕೊಂಡಿದೆ. ಸೊ ಅದರ ಸಬ್ ಬ್ರಾಂಚ್ ಆಗಿರುವಂಥ ISKP ಮೇಜರ್ ಥ್ರೆಟ್ ಆಗಿ ಇವಾಲ್ವ್ ಆಗಿದೆ. ನೆಕ್ಸ್ಟ್ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್. ಸೈಬರ್ ಫೊರೆನ್ಸಿಕ್ ಏನು ರಿವೀಲ್ ಮಾಡಿದ್ರು ಅಂದರೆ ದೇ ಹ್ಯಾವ್ ಯೂಸ್ಡ್ ಟೆಲಿಗ್ರಾಮ್ ಆ್ಯಂಡ್ ಥ್ರೇಮಾ ಫಾರ್ ಕೋಆರ್ಡಿನೇಷನ್ ವಿತ್ ಹ್ಯಾಂಡ್ಲರ್ಸ್ ಇನ್ ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್. ಓಕೆ, ಟೆಲಿಗ್ರಾಮ್ ಏನಪ್ಪ ಅಂದರೆ ಹೈಲಿ ಎನ್ಕ್ರಿಪ್ಟೆಡ್ ಮೆಸೇಜಸ್ ಇರುತ್ತೆ ಅದರಲ್ಲಿ. ಸೊ ಇಟ್ ಈಸ್ ನಾಟ್ ವೆರಿ ಈಸಿ ಟು ಕ್ರ್ಯಾಕ್ ಮಾಡೋದು ಈಸಿ ಅಲ್ಲ ಅವ್ರಿಗೆ, ಅದರಲ್ಲಿ ಕೂಡ ಎನ್ಕ್ರಿಪ್ಟೆಡ್ ಮೆಸೇಜಸ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅರ್ಬನ್ ಲೋನ್ ಸೆಲ್ ಸ್ಟ್ರಾಟಜಿ ಅಂದರೆ ಸ್ಮಾಲ್ ಪ್ರೊಫೆಷನಲ್ ಸೆಲ್ಸ್ ಎಂಬೆಡೆಡ್ ಇನ್ ಮೆಟ್ರೋಸ್ ಡಿಸೈನ್ ಟು ಸ್ಟ್ರೈಕ್ ಸಾಫ್ಟ್ ಟಾರ್ಗೆಟ್ಸ್ ಆರ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಓಕೆ, ಮೆಟ್ರೋ ಸಿಟೀಸಲ್ಲಿ, ಅರ್ಬನ್ ಏರಿಯಾಸಲ್ಲಿ, ಎಸ್ಪೆಷಲಿ ಸ್ಲಮ್ ಏರಿಯಾದಲ್ಲಿ ಒಂದು ಚಿಕ್ಕ ರೂಮ್ನ ತಗೊಂಡು ಅದನ್ನೇ ಟ್ರೈನಿಂಗ್ ಸೆಂಟರ್ ಥರ ಮಾಡಿಕೊಂಡು ಟ್ರೈನಿಂಗ್ ಕೊಡೋದಾಗಲಿ, ವೆಪನ್ಸ್ ಕ್ರಿಯೇಟ್ ಮಾಡೋದಾಗಲಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಲೈಕ್ ಅ ಲೋನ್ ಸೆಲ್ ಸ್ಟ್ರಾಟಜಿ. ಮುಂಚೆ ಲೋನ್ ವೂಲ್ಫ್ ಸ್ಟ್ರಾಟಜಿ ಇತ್ತು, ಅಂದರೆ ಒಬ್ಬ ಇಂಡಿವಿಜುವಲ್ ಹೋಗಿ ಅಟ್ಯಾಕ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಇವಾಗ ಅಂದರೆ ಲೋನ್ ಸೆಲ್ ಅಂದರೆ ಬಿಗ್ ಬಿಲ್ಡಿಂಗ್ ಬೇಕಾಗಿಲ್ಲ, ಚಿಕ್ಕ ಒಂದು ರೂಮಲ್ಲೇ ಎಲ್ಲನೂ ಮಾಡೋದು. ನೆಕ್ಸ್ಟ್ ಸಫಿಸ್ಟಿಕೇಟೆಡ್ ಫಂಡಿಂಗ್. ಇದರಲ್ಲಿ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಸ್ ಆ್ಯಂಡ್ ಹವಾಲಾ ರೋಡ್ಸ್ ಶೋಯಿಂಗ್ ಎವಲ್ಯೂಷನ್ ಇನ್ ಟೆರರ್ ಫೈನಾನ್ಸಿಂಗ್ ಆಸ್ ವೆಲ್. ಮುಂಚೆ ಎಲ್ಲ ಕೌಂಟರ್ಫಿಟ್ ಕರೆನ್ಸಿಯಿಂದ ಮಾಡ್ತಾಯಿದ್ರು, ಇವಾಗ ಕೌಂಟರ್ಫಿಟ್ ಕರೆನ್ಸಿ ಬೇಕಾಗಿಲ್ಲ, ಕ್ರಿಪ್ಟೋ ಕರೆನ್ಸಿಯಿಂದಲೇ ಫಂಡಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದರಿಂದ ಕ್ರಿಟಿಕಲ್ ಇಂಪ್ಲಿಕೇಶನ್ ಏನಪ್ಪ ಅಂತಂದರೆ ಫಸ್ಟ್ ಒಂದು ಅರ್ಬನ್ ರೆಡಿಕಲೈಸೇಷನ್ ಆಫ್ ಎಜುಕೇಟೆಡ್ ಇತ್ತು. ಮುಂಚೆ ಏನಾಗ್ತಾ ಇತ್ತು, ರೆಡಿಕಲೈಸೇಷನ್ ಆಗ್ತಾನೆ ಇತ್ತು, ರೆಡಿಕಲೈಸೇಷನ್ ಯಾವಾಗಿಂದಲೇ ಇದೆ. ಬಟ್ ರೆಡಿಕಲೈಸೇಷನ್ ಯಾರು ಆಗ್ತಾ ಇದ್ರು ಅಂದರೆ ಅನ್ಎಜುಕೇಟೆಡ್, ಆಮೇಲೆ ಎಸ್ಪೆಷಲಿ ಬಾರ್ಡರ್ ಏರಿಯಾದಲ್ಲಿ ಇರುವಂಥ ಮೆಂಬರ್ಸ್ನ ರೆಡಿಕಲೈಸ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ. ಇವಾಗ ಏನಾಗ್ತಾ ಇದೆ, ದಿಸ್ ರೆಡಿಕಲೈಸೇಷನ್ ಹ್ಯಾಸ್ ಸೀಪ್ಡ್ ಥ್ರೂ ಔಟ್ ಇಂಡಿಯಾ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಅರ್ಬನ್ ಯೂತ್ ಜೊತೆಗೆ, ಎಜುಕೇಟೆಡ್ ಯೂತ್ ಜೊತೆಗೆ, ವೆಲ್ ಎಜುಕೇಟೆಡ್ ಪ್ರೊಫೆಷನಲ್ಸ್ ಆರ್ ಇಂಡಾಕ್ಟ್ರಿನೇಟೆಡ್ ಆನ್ಲೈನ್ ಅಂಡರ್ ದಿಸ್ ಇಂಟೆಲೆಕ್ಚುಯಲ್ ಜಿಹಾದ್ ನ್ಯಾರೇಟಿವ್ ಚಾಲೆಂಜಿಂಗ್ ದ ಟ್ರೆಡಿಷನಲ್ ಕೌಂಟರ್ ರ್ಯಾಡಿಕಲೈಸೇಷನ್ ಸ್ಟ್ರಾಟಜೀಸ್. ಇವಾಗ ನೋಡಿದ್ರಲ್ಲ, ಡಾಕ್ಟರ್ ಒಬ್ಬರು ಇದ್ದಾರೆ, ಅವ್ರು ಪ್ರೊಫೆಸರ್ ಆಗಿದ್ದಾರೆ ಅಂತೇಳಿ. ಇವಾಗ ನೋಡಿ, ಒಬ್ಬ ಡಾಕ್ಟರು ಪ್ಲಸ್ ಪ್ರೊಫೆಸರ್, ಅವನು ಇವರೇ ಈ ರೀತಿಯಂಥ ಇಶ್ಯೂಸಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಅಂದರೆ ಇವರ ಕೆಳಗಡೆ ಇರುವಂಥ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಫ್ ಸಚ್ ಅನ್ ಇಂಟೆಲೆಕ್ಚುಯಲ್ ಪರ್ಸನ್ ಈಸ್ ಇನ್ವಾಲ್ವಿಂಗ್ ಇನ್ ದೀಸ್ ಕೈಂಡ್ ಆಫ್ ಕ್ರೈಮ್ಸ್ ಆಬ್ವಿಯಸ್ಲಿ ಈಸ್ ಫೈಟಿಂಗ್ ಫಾರ್ ಅ ರೈಟ್ ಕಾಸ್ ಅಂತ ಅವ್ರು ಥಿಂಕ್ ಮಾಡ್ತಾರೆ. ಅವ್ರು ಮಾಡ್ತಿರೋದು ರೈಟ್ ಕಾಸ್ ಅಂತ ಇದೆ ಥಿಂಕ್ ಮಾಡ್ಕೊಂಡು ಏನು ಮಾಡ್ತಾರೆ, ಇವರು ಅವ್ರ ಜೊತೆಗೆ ಇನ್ವಾಲ್ವ್ ಆಗ್ಬಿಡ್ತಾರೆ. ಓಕೆ, ಇದ್ರ ಜೊತೆಗೆ ಒಬ್ಬರು ಡಾಕ್ಟರು, ಇನ್ನೊಬ್ಬ ಡಾಕ್ಟರ್ ಇದ್ದಾನೆ, ಪ್ಲಸ್ ಒಬ್ಬನು ಮೌಲ್ವಿ ಇದ್ದಾನೆ, ಮೌಲ್ವಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಈಸ್ ಅ ರಿಲಿಜಿಯಸ್ ಹೆಡ್. ಸೊ ಎಜುಕೇಟೆಡ್ ಇತ್ತು, ಇಂಟೆಲೆಕ್ಚುವಲ್ ಇನ್ವಾಲ್ವ್ ಆಗಿದ್ದಾರೆ, ರೈಟ್ ಈಸ್ ಕಾಸ್ ಅನ್ಕೋತಾರೆ. ನಾರ್ಮಲಿ ಅನ್ಎಜುಕೇಟೆಡ್ ಇತ್ತು ಏನು ಮಾಡ್ತಾರೆ, ಓಕೆ ನಮ್ಮ ರಿಲಿಜಿಯಸ್ ಗುರುನೇ ಇದರಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಅಂದರೆ ಮೋಸ್ಟ್ಲಿ ಇದು ರಿಲಿಜಿಯಸ್ ರೈಟ್ ಕಾಸ್ ಅಂತ. ಅನ್ಎಜುಕೇಟೆಡ್ ಯೂತ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಯಾವ ಥರ ಎಜುಕೇಷನ್ ಪ್ಲಸ್ ರಿಲಿಜನ್, ಎಜುಕೇಷನ್ ಪ್ಲಸ್ ರಿಲಿಜಿಯಸ್ ಲೀಡರ್ಸ್ ಆರ್ ಲೀಡ್ ಇಂಟು ಟೆರರ್ ಇಂಡಾಕ್ಟ್ರಿನೇಷನ್ ಅಂತ ಹೇಳ್ಬೋದು. ಇದರಲ್ಲಿ ಎಜುಕೇಟೆಡಲ್ಲಿ ಡಾಕ್ಟರ್ಸ್ ಮತ್ತು ಪ್ರೊಫೆಸರ್ಸ್, ರ್ಯಾಡಿಕಲೈಸೇಷನಲ್ಲಿ ರಿಲಿಜನಲ್ಲಿ ಮೌಲ್ವೀಸ್. ಸೊ ಫೈನಲ್ ಏನು ಮಾಡ್ತಾರೆ, ಟೆರರಿಸಮ್ ಇನ್ ದ ನೇಮ್ ಆಫ್ ರಿಲಿಜಿಯಸ್ ವಾರ್ ಆರ್ ಇನ್ ದ ನೇಮ್ ಆಫ್ ಜಿಹಾದ್ ಅಂತ ವಾರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ಹೌ ಟೆರರಿಸಮ್ ಈಸ್ ಲೈಕ್ ಇವಾಲ್ವಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪ್ಲಿಕೇಶನ್ಸಲ್ಲಿ ಮೆಟ್ರೋಪಾಲಿಟನ್ ವಲ್ನರಬಿಲಿಟಿ ಅಂದರೆ NCR ಪೆರಿಫೆರಿ ಏರಿಯಾಸ್ ಲೈಕ್ ಫರೀದಾಬಾದ್ ಪ್ರೊವೈಡ್ ಲಾಜಿಸ್ಟಿಕಲ್ ಈಸ್ ವಿತೌಟ್ ಹೆವಿ ಸೆಕ್ಯೂರಿಟಿ ಸರ್ವೇಲೆನ್ಸ್ ಫ್ರಾಮ್ ದ ಸೆಂಟ್ರಲ್ ಡೆಲ್ಲಿ. ಸೆಂಟ್ರಲ್ ಡೆಲ್ಲಿಯಲ್ಲಿ ಮೆಜಾರಿಟಿ ಆಗಿ ಗೌರ್ಮೆಂಟ್ ಆಫೀಸಸ್ ಎಲ್ಲ ಅಲ್ಲೇ, ಅದಕ್ಕೋಸ್ಕರ ಅಲ್ಲಿ ಹೆವಿ ಸೆಕ್ಯೂರಿಟಿ ಇರುತ್ತೆ, ಅದನ್ನ ಪಾಸ್ ಮಾಡೋದು ಕಷ್ಟ ಇರುತ್ತೆ, ಸೆಕ್ಯೂರಿಟಿ ಸರ್ವೆಲೆನ್ಸ್ ಇರುತ್ತೆ. ಬಟ್ NCR ರೀಜನ್, ಡೆಲ್ಲಿ ಸರೌಂಡಿಂಗಲ್ಲಿ NCR ರೀಜನ್ ಬೆಳೀತಾ ಹೋಗ್ತಾ ಇದೆ. ಬೀಟ್ ಫರೀದಾಬಾದ್ ಆಗಿರ್ಬೋದು, ಗುರುಗಾಂವ್ ಆಗಿರ್ಬೋದು, ಅಲ್ಲೆಲ್ಲ ಸ್ವಲ್ಪ ಸರ್ವೆಲೆನ್ಸ್ ಕಡಿಮೆ ಇರುತ್ತೆ, ಅಲ್ಲಿ ಲಾಜಿಸ್ಟಿಕಲಿ ಈಸಿ ಆಗುತ್ತೆ ಅವರಿಗೆ. ದೆನ್ ಇಂಟರ್ಸ್ಟೇಟ್ ಕೋಆರ್ಡಿನೇಷನ್ ಸಕ್ಸಸ್.
ದಿಸ್ ಮಾಡೆಲ್ ಎಕ್ಸಾಂಪಲ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್. ಯಾವುದರಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಇನ್ ಟರ್ಮ್ಸ್ ಆಫ್ ಟೆರರ್ ಫೈಲಿಂಗ್ ಅಂತ ಹೇಳ್ಬೋದು. ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಹರಿಯಾಣ ಪೊಲೀಸ್ ವಿತ್ ಸೆಂಟ್ರಲ್ ಏಜೆನ್ಸೀಸ್ ಡೆಮಾನ್ಸ್ಟ್ರೇಟಿಂಗ್ ಶೇರ್ಡ್ ಇಂಟೆಲೆಕ್ಚುಯಲ್ ಪರ್ಫಾರ್ಮೆನ್ಸ್ ಆರ್ ಇಂಟೆಲಿಜೆನ್ಸ್ ಪರ್ಫಾರ್ಮೆನ್ಸ್ ಆರ್ ಇಂಟೆಲಿಜೆಂಟ್ ಇಂಪಾರ್ಟೆನ್ಸ್ ಅಂತ. ಸೊ ಈ ರೀತಿಯಾದಂಥ ಕೋಆರ್ಡಿನೇಷನ್ ಈಸ್ ಮೋರ್ ದೆನ್ ನೀಡೆಡ್ ಎಟ್ ದ ಮೂಮೆಂಟ್ ಅಂತಲೇ ಹೇಳ್ಬೋದು. ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಆಫ್ ಡಿಫ್ರೆಂಟ್ ಸ್ಟೇಟ್ಸ್ ಪ್ಲಸ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಲೈಕ್ IB, RA, ATS ಎಕ್ಸೆಟ್ರಾ ಮಧ್ಯೆ ಕೋಆರ್ಡಿನೇಷನ್ ಇರಬೇಕಂತ. ಸೊ ಒನ್ ಆಫ್ ದ ಮೇಜರ್ ರೀಸನ್ ಬಿಹೈಂಡ್ 2008 ಮುಂಬೈ ಬ್ಲಾಸ್ಟ್ ಅಥವಾ ಮುಂಬೈ ಅಟ್ಯಾಕ್ ಆಗಿದ್ದ ಕಾರಣ ಏನಪ್ಪ ಅಂತಂದರೆ ದೇರ್ ವಾಸ್ ಪಾಸಿಂಗ್ ದ ಬಗ್ ಸಿಂಡ್ರೋಮ್ ಇತ್ತು. ಪಾಸಿಂಗ್ ದ ಬಗ್ ಅಂದರೆ ರೆಸ್ಪಾನ್ಸಿಬಿಲಿಟಿನ ಒಂದು ಏಜೆನ್ಸಿಯಿಂದ ಇನ್ನೊಂದು ಏಜೆನ್ಸಿ ಪಾಸ್ ಮಾಡ್ತಾ ಹೋದರು. ಕೊನೆಗೇನಾಯಿತು 26/11 ಅಟ್ಯಾಕ್ ಆಯಿತು. ಎಷ್ಟೊಂದು ಜನ ಮುಂಬೈಯಲ್ಲಿ ಡೆತ್ ಆಯಿತು. ಬಟ್ ಇವಾಗ ಏನಾಗ್ತಾ ಇದೆ, ಗುಡ್ ಸೈನ್ಸ್ ಕಾಣ್ತಾ ಇದೆ, ಮೋರ್ ಕೋಆರ್ಡಿನೇಷನ್ ಇದೆ, ಮೋರ್ ಕೈಂಡ್ ಆಫ್ ಸಚ್ ಅಟ್ಯಾಕ್ಸ್ನ ನಾವು ತಡಿತಾ ಇದ್ದೀವಿ. ದೆನ್ ಜೊತೆಗೆ ರೆಗ್ಯುಲೇಟರಿ ಗ್ಯಾಪ್ಸ್ ಕೂಡ ಎಕ್ಸ್ಪೋಸ್ ಆಯಿತು, ಸಚ್ ಆಸ್ ಕೆಮಿಕಲ್ ಆ್ಯಂಡ್ ಎಕ್ಸ್ಪ್ಲೋಸಿವ್ ರೆಗ್ಯುಲೇಷನ್ಸ್. ಅಮೋನಿಯಂ ನೈಟ್ರೇಟ್ ವಿಚ್ ಈಸ್ ಅ ಡುವಲ್ ಯೂಸ್ ಕೆಮಿಕಲ್. ನಾರ್ಮಲ್ ಆಗಿ ಅದನ್ನು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು ಅಥವಾ ಎಕ್ಸ್ಪ್ಲೋಸಿವ್ ಆಗಿ ಯೂಸ್ ಮಾಡ್ಬೋದು. ಸೊ ಇಟ್ ಇಸ್ ಲೈಕ್ ಅ ಡಬಲ್ ಎಡ್ಜ್ಡ್ ಸಾರ್ಡ್ continues to be misused despite the existing regulations under Explosive Act of 1884 and Ammonium Nitrate Rules of 2012. ಸೊ ನಾರ್ಮಲ್ ಆಗಿ ಓನ್ಲಿ ಫಾರ್ ಫರ್ಟಿಲೈಸರ್ಸ್ ಅಷ್ಟೇ ಯೂಸ್ ಮಾಡ್ಬೋದು. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೋಸಿವ್ ಯೂಸ್ ಮಾಡ್ತಾ ಇದ್ದಾರೆ. ದೆನ್ ಇಟ್ ಅಂಡರ್ಸ್ಕೋರ್ಸ್ ಕ್ರಿಟಿಕಲ್ ಗ್ಯಾಪ್ಸ್ ಇನ್ ಮಾನಿಟರಿಂಗ್ ಟ್ರೇಡ್ ಆ್ಯಂಡ್ ಸ್ಟೋರೇಜ್ ಆಫ್ ದ ಪ್ರಿಕರ್ಸರ್ ಮಟೀರಿಯಲ್ಸ್. ಕೊನೆಗೆ ಡಿಜಿಟಲ್ ರ್ಯಾಡಿಕಲೈಸೇಷನ್ ಚಾಲೆಂಜ್. ಇಟ್ exposes click to kill extremism, radicalization, recruitment, training and communication all occurring in encrypted cyberspace beyond the traditional borders. Okay, so India ಇಲ್ಲೆಲ್ಲೋ ಇಂಡಿಯಾ ಇದೆ, ಓಕೆ, ಜಮ್ಮು ಆ್ಯಂಡ್ ಕಾಶ್ಮೀರ ಇಲ್ಲೆಲ್ಲೋ ಇದೆ, ಬಟ್ ಪಾಕಿಸ್ತಾನಲ್ಲಿದೆ, ಅಫ್ಘಾನಿಸ್ತಾನಲ್ಲಿದೆ. ಅಫ್ಘಾನಿಸ್ತಾನದಲ್ಲಿರುವಂಥ ಜೈಷೆ ಮತ್ತು ISKP ಅವರು ಕೂತ್ಕೊಂಡು ಇಂಡಿಯನ್ ಯೂತ್ಸ್ಗೆ ಹೈದರಾಬಾದ್ ಆಗಲಿ, ಕೇರಳ ಆಗಲಿ, ಡೆಲ್ಲಿ ಆಗಲಿ, ಗುಜರಾತ್ ಆಗಲಿ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಯಾವುದ್ರ ಮೇಲೆ ಇಂಡೋಕ್ಟ್ರಿನೇಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಲೈಕ್ ಆನ್ಸೈಟ್ ಮಾಡೆಲ್ ಅಂತಲೇ ಹೇಳ್ಬೋದು, ಆನ್ಲೈನ್ ಮಾಡೆಲ್, ವರ್ಕ್ ಫ್ರಮ್ ಹೋಮ್ ಮಾಡೆಲ್ ಆಗಿದೆ ಇದು. ಸೊ ದಿಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಟು ಟ್ರ್ಯಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಮೋಸ್ಟ್ ಆಫ್ ದೀಸ್ ಆರ್ ಎನ್ಕ್ರಿಪ್ಟೆಡ್ ಮೆಸೇಜಸ್ ಇರುತ್ತೆ, ಆ್ಯಂಡ್ ದೇ ಫೋಕಸ್ ಆನ್ ಕ್ಲಿಕ್ ಟು ಕಿಲ್ ಎಕ್ಸ್ಟ್ರೀಮಿಸಮ್. ಕ್ಲಿಕ್ ಅಂದರೆ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ, ಯಾವುದಕ್ಕೆ, ಟು ಕಿಲ್ ಎಕ್ಸ್ಟ್ರೀಮಿಸಮ್ ಅಂತ, ಟು ಕಿಲ್ ಅಂತ, ನಾಟ್ ಟು ಕಿಲ್ ಎಕ್ಸ್ಟ್ರೀಮಿಸಮ್, ಟು ಕಿಲ್ ಇಂಡಿವಿಜುವಲ್ಸ್ ಅಂತ. ಆ ರೀತಿಯಂಥ ಎಕ್ಸ್ಟ್ರೀಮಿಸಮ್ ಜಾಸ್ತಿ ಆಗ್ತಾ ಇದೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಓಲ್ಡ್ ವರ್ಸಸ್ ನ್ಯೂ ಜನರೇಷನ್ ಟೆರರಿಸಮಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಡೈಮೆನ್ಷನ್ಸ್ ಆ್ಯಕ್ಟರ್ಸಲ್ಲಿ ಓಲ್ಡಲ್ಲಿ ಟ್ರೆಂಡ್ ಮಿಲಿಟೆಂಟ್ಸ್ ಇರ್ತಿದ್ರು, ಕ್ರಾಸ್ ಬಾರ್ಡರ್ ಇನ್ಫಿಲ್ಟ್ರೇಷನ್ ಇರ್ತಾ ಇತ್ತು, ಬಾರ್ಡರ್ನ ಕ್ರಾಸ್ ಮಾಡಬೇಕಾಗಿತ್ತು. ಇದರ ನ್ಯೂ ಏಜ್ ಟೆರರಿಸಮಲ್ಲಿ ಬಾರ್ಡರ್ನ ಕ್ರಾಸ್ ಮಾಡೋ ಅವಶ್ಯಕತೆ ಇಲ್ಲ, ಇಂಡಿಯಾದಲ್ಲಿರುವಂಥ ಯೂತ್ನೇ ಎಜುಕೇಟೆಡ್ ಅರ್ಬನ್ ಇಂಡಿವಿಜುವಲ್ಸ್ ಮತ್ತು ಪ್ರೊಫೆಷನ್ಸ್ನೇ ಇಂಡೋಕ್ಟ್ರೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟ್ಯಾಕ್ಟಿಕ್ಸ್ ಅಂದರೆ ಇದರಲ್ಲಿ ಫಿಸಿಕಲ್ ಕ್ಯಾಂಪ್ಸ್ ಮತ್ತು ಆರ್ಮ್ಸ್ ಸ್ಮಗ್ಲಿಂಗ್ ಯೂಸ್ ಮಾಡ್ತಾಯಿದ್ರು. ಬಟ್ ನ್ಯೂ ಏಜ್ ಟೆರರಿಸಮಲ್ಲಿ ಆನ್ಲೈನ್ ರ್ಯಾಡಿಕಲೈಸೇಷನ್, ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯೂಸ್ ಆಫ್ ಟೆಕ್ನಾಲಜಿ. ಫೈನಾನ್ಸಿಂಗಲ್ಲಿ ಕ್ಯಾಶ್ ಸ್ಮಗ್ಲಿಂಗು, ಹವಾಲ ಎಲ್ಲ ಯೂಸ್ ಮಾಡ್ತಿದ್ರು. ಇದರಲ್ಲಿ ಕ್ರಿಪ್ಟೋ ಕರೆನ್ಸಿ, ಕ್ರೌಡ್ ಫಂಡಿಂಗ್. ಸೊ ಅಗೇನ್ ಇಟ್ ಈಸ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಐಡಿಯಾಲಜಿ ಇದರಲ್ಲಿ ನ್ಯಾಷನಲಿಸ್ಟ್ ಆರ್ ಸೆಕ್ಟೇರಿಯನ್ ಇತ್ತು ಮುಂಚೆ. ಅಂದರೆ ನಾರ್ಮಲ್ ಆಗಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಯಾಕೆ ಹೊರಡ್ತಾ ಇದ್ರು ಅಂದರೆ, ಜಮ್ಮು ಆ್ಯಂಡ್ ಕಾಶ್ಮೀರ ಸಪ್ರೇಟ್ ದೇಶ ಮಾಡಿ, ಇಲ್ಲಾಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ಪಾಕಿಸ್ತಾನ ಕೊಡಿ ಅಂತ ಹೊರಡ್ತಾ ಇದ್ರು. ಬಟ್ ಇವಾಗ ಏನಂತಂದರೆ ಗ್ಲೋಬಲ್ ಜಿಹಾದ್ ಆ್ಯಂಡ್ ಆ್ಯಂಟಿ ಸಿಸ್ಟಮ್ ರ್ಯಾಡಿಕಲೈಸಮ್. ಅಂದರೆ ಜಸ್ಟ್ ಜಿಹಾದ್ ಅಂದರೆ ರಿಲಿಜಿಯಸ್ ವಾರ್ ಅಂತ ಅಂದ್ಕೊಂಡು ಡಾಕ್ಟರ್ನೇಟ್ ಆಗಿ, ಎಸ್ಪೆಷಲಿ ಸಿನ್ಸ್ ದ ಇನ್ಸೆಪ್ಷನ್ ಆಫ್ ಐಸಿಸಿಂದ, ಐಸಿಸಲ್ಲಿ ಡಾಕ್ಯುಮೆಂಟ್ರಿ ಮಾಡೋದಾಗಲಿ, ವಿಡಿಯೋ ಎಡಿಟಿಂಗ್ ಮಾಡೋದಾಗಲಿ ಫುಲ್ ಹೈ ಲೆವೆಲಲ್ಲಿ ಮಾಡ್ತಿರ್ತಾರೆ. ಅದರಿಂದ ಜಾಸ್ತಿ ಇಂಡಾಕ್ಟ್ರಿನೇಟ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ದೆನ್ ಟಾರ್ಗೆಟಿಂಗ್ ಏನು ಮಾಡ್ತಾರೆ, ಮುಂಚೆ ಏನು ಟಾರ್ಗೆಟ್ ಮಾಡ್ತಾಯಿದ್ರು, ಮಿಲಿಟರಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಟಾರ್ಗೆಟ್ ಮಾಡ್ತಾಯಿದ್ರು. ಬಟ್ ನಾಟ್ ಕಂಪ್ಲೀಟ್ಲಿ. 26/11 ಇದನ್ನು ಕೂಡ ಸಿವಿಲ್ ಟಾರ್ಗೆಟ್ ಕೂಡ ಮಾಡಿದ್ರು. ಇದರಲ್ಲಿ ಏನು ಮಾಡ್ತಾರೆ, ಸಾಫ್ಟ್ ಟಾರ್ಗೆಟ್ಸ್ ಮತ್ತು ಅರ್ಬನ್ ಸೆಕ್ಟರ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಸೊ ದ ಫರೀದಾಬಾದ್ ಮಾಡೆಲ್ ಫಿಟ್ಸ್ ದ ನ್ಯೂ ಏಜ್ ಟೆರರಿಸಮ್ ಮಾಡೆಲ್ ವಿಚ್ ಈಸ್ ಡಿಸೆಂಟ್ರಲೈಸ್ಡ್, ಐಡಿಯಾಲಜಿಕಲಿ ಫ್ಲೂಯಿಡ್, ಟೆಕ್ನಾಲಜಿಕಲಿ ಅಡ್ಯಾಪ್ಟ್ ಆ್ಯಂಡ್ ಹಾರ್ಡ್ ಟು ಟ್ರೇಸ್ ಅಂತ. ಓಕೆ, ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಸೊ ಲೀಗಲ್ ಫ್ರೇಮ್ವರ್ಕ್ ಇನ್ವಾಲ್ವ್ ಏನಪ್ಪ ಅಂದರೆ, ಇದರಲ್ಲಿ UAPA 1967, ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟಿವಿಟೀಸ್ ಆ್ಯಕ್ಟ್, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಆಫ್ 1967 ಫಾರ್ ಕಾನ್ಸ್ಪಿರಸಿ ಆ್ಯಂಡ್ ಟೆರರ್ ಪ್ಲಾನಿಂಗ್ ಅವರ ಮೇಲೆ ಬುಕ್ ಮಾಡ್ತಾರೆ. ದೆನ್ ಆರ್ಮ್ಸ್ ಆ್ಯಕ್ಟ್ ಆಫ್ 1959, ದಿಸ್ ಟಾಕ್ಸ್ ಅಬೌಟ್ ಇಲ್ಲಿಗಲ್ ಪೊಸಿಷನ್ ಆಫ್ ವೆಪನ್ಸ್ ಆ್ಯಂಡ್ ಅಮ್ಯುನಿಷನ್. ನೆಕ್ಸ್ಟ್ ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟ್ 1884 ಆ್ಯಂಡ್ 1908 ಆ್ಯಕ್ಟ್ಸ್ ಆರ್ ಫಾರ್ ಪೊಸಿಷನ್ ಆಫ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್ಸ್. ಇಲ್ಲಿಗಲಿ ಪೊಸೆಸ್ ಮಾಡಿದರೆ ಇಟ್ ಬಿಕಮ್ಸ್ ಪನಿಷಬಲ್ ಅಫೆನ್ಸ್ ಅಂತ. ನೆಕ್ಸ್ಟ್ IPC ಸೆಕ್ಷನ್ಸ್ ಆಫ್ BNA ಸೆಕ್ಷನ್ಸಲ್ಲಿ ಇಟ್ ಡಿಸ್ಕಸಸ್ ಅಬೌಟ್ ಕ್ರಿಮಿನಲ್ ಕಾನ್ಸ್ಪಿರಸಿ ಆ್ಯಂಡ್ ವೇಜಿಂಗ್ ವಾರ್ ಅಗೇನ್ಸ್ಟ್ ದ ಸ್ಟೇಟ್. ಸೊ ಇವೆಲ್ಲ ಲೀಗಲ್ ಫ್ರೇಮ್ವರ್ಕ್ಸ್ ಇನ್ವಾಲ್ವ್ ಆಗಿದೆ. ಸೊ ವೇ ಫಾರ್ವರ್ಡ್ ಇಂಡಿಯಾ ಏನು ಮಾಡಬೇಕಪ್ಪ ಅಂತಿದ್ರೆ ಮುಂದಿನ ಇದರಲ್ಲಿ, ಸೊ ಆಬ್ವಿಯಸ್ಲಿ ನ್ಯೂ ಏಜ್ ಟೆರರಿಸಮ್ ಈಸ್ ಅ ಥ್ರೆಟ್ ಟು ಬಿ ರೆಕಾರ್ಡ್ ವಿತ್. ಓಕೆ, ಇಟ್ ಈಸ್ ನಾಟ್ ಲೈಕ್ ಅ ಪ್ರಿವಿಯಸ್ ಟೆರರಿಸಮ್ನ ಸೊ ಆರ್ಮಿ ಸ್ಟ್ರಾಂಗ್ ಇದ್ದರೆ ಈಸಿಯಾಗಿ ಡೀಲ್ ಮಾಡೋದು ಅನ್ನೋ ಥರ ಅಲ್ಲ. ಇವಾಗ ಏನಾಗ್ತದೆ ಅಂದರೆ, ಇಟ್ ರಿಕ್ವೈರ್ಸ್ ಸ್ಟ್ರಾಟಜಿಕ್ ಮೆಜರ್ಸ್ ಸಚ್ ಆಸ್ ಎನ್ಹ್ಯಾನ್ಸ್ಡ್ ಸರ್ವೇಲೆನ್ಸ್. ಅಂದರೆ ನಾಟ್ ಓನ್ಲಿ ಟೆರರ್ ಲಿಂಕ್ಡ್ ಮೆಂಬರ್ಸ್ ಅಷ್ಟೇ ಅಲ್ಲ, ಟ್ರೈನ್ ಮೆಂಬರ್ಸ್ ಅಷ್ಟೇ ಅಲ್ಲ, ವಿ ಶುಡ್ ಮಾನಿಟರ್ ಪ್ರೊಫೆಷನಲ್ ಸೆಕ್ಟರ್ಸ್ ಆಸ್ ವೆಲ್ ಸಚ್ ಆಸ್ ಎಜುಕೇಷನ್, ಮೆಡಿಸಿನ್, IT ಫಾರ್ ಡಿಜಿಟಲ್ ರ್ಯಾಡಿಕಲೈಸೇಷನ್, ಸೈನ್ಸ್.
Next, chemical controls. We used to bring tighter ammonium nitrate trade controls with real-time tracking and geotagging. Not only just ammonium nitrate, but also castor oil and ರೈಸಿನ್ ಪ್ರೊಡಕ್ಷನ್ ಮಾಡೋದಕ್ಕೂ ಕೂಡ ಕೆಮಿಕಲಲ್ಲೇ ಬರುತ್ತೆ. ಸೊ ಇದನ್ನು ಕೂಡ ಪ್ರಾಪರಾಗಿ ಮಾನಿಟರ್ ಮಾಡಬೇಕು. ನೆಕ್ಸ್ಟ್ NCR ಇನ್ಫ್ರಾಸ್ಟ್ರಕ್ಚರ್. ಸೊ NCR ಅಥವಾ NCR ಅಷ್ಟೇ ಅಲ್ಲ, ಮೇಜರ್ ಅರ್ಬನ್ ಸೆಂಟರ್ಸ್ ಏನಿದೆ ಅಲ್ಲ ಸ್ಟ್ರೆಂಥನ್ಸ್ ಕೌಂಟರ್ ಟೆರರಿಸಮ್ ಇನ್ಫ್ರಾಸ್ಟ್ರಕ್ಚರ್ ವಿತ್ AI ಎನೇಬಲ್ಡ್ ಮಾನಿಟರಿಂಗ್ ಆಫ್ ಕೆಮಿಕಲ್ ಆ್ಯಂಡ್ ಡಿಜಿಟಲ್ ನೆಟ್ವರ್ಕ್ಸ್. ನೆಕ್ಸ್ಟ್ ಡಿರಾಡಿಕಲೈಸೇಷನ್ ಪ್ರೋಗ್ರಾಮ್ಸ್. ನಾರ್ಮಲಿ ಏನಾದರೂ ಒಂದು ರ್ಯಾಡಿಕಲೈಸೇಷನ್ ಆಗ್ತದೆ ಅಂದರೆ ಅಷ್ಟೇ ಸ್ಟ್ರಾಂಗೆಸ್ಟ್ ಡಿರಾಡಿಕಲೈಸೇಷನ್ ಪ್ರೋಗ್ರಾಮ್ಸ್ ಮಾಡಲೇಬೇಕು ನಾವು. ಸೊ ಕಮ್ಯುನಿಟಿ ಬೇಸ್ಡ್ ಇನಿಷಿಯೇಟಿವ್ಸ್ ಫೋಕಸಿಂಗ್ ಆನ್ ಡಿಜಿಟಲ್ ಅವೇರ್ನೆಸ್ ಆ್ಯಂಡ್ ಐಡಿಯಾಲಜಿಕಲ್ ರೆಸಿಲೆನ್ಸ್. ನೆಕ್ಸ್ಟ್ ಇಂಟೆಲಿಜೆನ್ಸ್ ಗ್ರಿಡ್ಸ್. ಇನ್ಸ್ಟಿಟ್ಯೂಷನಲೈಸ್ಡ್ ಇಂಟರ್ಸ್ಟೇಟ್ ಇಂಟೆಲಿಜೆನ್ಸ್ ಇರಬೇಕು ಫಾರ್ ಅರ್ಲಿ ಡಿಟೆಕ್ಷನ್ ಆಫ್ ಕ್ರಾಸ್ ಬಾರ್ಡರ್ ಟೆರರ್ ಲಾಜಿಸ್ಟಿಕ್ಸ್. ಓಕೆ, ಸೊ ಇಂಟರ್ಸ್ಟೇಟ್ ಮತ್ತು ಇಂಟರ್ ಟ್ರಾನ್ಸ್ಬೌಂಡರಿ ಕನೆಕ್ಷನ್ ಇರಲಿ, ಕಮ್ಯುನಿಕೇಷನ್ ಇರಲಿ ಅಂತ. ಓನ್ಲಿ ದೆನ್ ವಿಲ್ ಬಿ ಏಬಲ್ ಟು ಫಾಯಿಲ್ ಮೋರ್ ಆಫ್ ದೀಸ್ ಕೈಂಡ್ ಆಫ್ ಅಟ್ಯಾಕ್ಸ್. ಸೊ ಐ ಥಿಂಕ್ ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ಇಶ್ಯೂಸ್ ಏನಾಗ್ತಾ ಇದೆ, ಇದೊಂದೇ ಅಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಾಯಿತು, ಗುಜರಾತಲ್ಲಾಯಿತು, ಡೆಲ್ಲಿಯಲ್ಲಾಯಿತು, ವೆಸ್ಟ್ ಬೆಂಗಾಳಲ್ಲಾಯಿತು, ಹೈದರಾಬಾದಲ್ಲಾಯಿತು, ಬೇರೆ ಕಡೆ ಎಲ್ಲ ಕಡೆ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಆ್ಯಂಟಿ ಟೆರರ್ ಸ್ಕ್ವಾಡ್ಸ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಓಕೆ, ಏನೇನೋ ಕಂಡುಹಿಡಿತಾ ಇದ್ದಾರೆ. ಸೊ ಅದನ್ನೆಲ್ಲ ಕಂಪೇರ್ ಮಾಡ್ಕೊಂಡು ನೋಡೋಣ, ಏನಿದು ಇಂಡಿಯಾ, ಈಸ್ ಇಟ್ ಇಂಡಿಯಾ ಅಂಡರ್ ಥ್ರೆಟ್, ಇದಿಟ್ಟು ಕೋಆರ್ಡಿನೇಟೆಡ್